ಹೋಗ್ತಾ ಇದ್ದೀವಿ. ಸೊ ನನ್ನ ಇಯರಿಂಗ್ಸ್ ಮರ್ತ್ಕೊಬಿಟ್ಟೆ, ಕೆಳಗಡೆ ಮನೇಲಿತ್ತು. ಈಗ ಮತ್ತೆ ಅದನ್ನು ಓಪನ್ ಮಾಡಿ ತಗೊಂಡು ಹೋಗೋಷ್ಟು ಟೈಮ್ ಇಲ್ಲ. ತಂದೆ ಸ್ಲಿಪ್ಪರ್ ಕೊಡವಾಗ ಫ್ಯಾನ್ಸಿ. ಸೊ ಇನ್ನೂ ಚಿಕ್ಕ ಬಿಸಿಲು ಚೆನ್ನಾಗಿದೆ. ನಡೀರಿ. ಸೊ ನಾನು ಚಂದನ ಮದನ ಗೀತಾ ಬೇಬಿನ ಜಾಯ್ನ್ ಆಗಿರೋದಕ್ಕೆ ಒಟ್ಟು 5 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಫಸ್ಟ್ ಅಲ್ಲಿಗೆ ಹೋಗೋಣ, ಚರ್ಚ್ಗೆ ಹೋಗೋಣ. ಅದರಿಂದ ಬರೋಗೆ ಏನಾದ್ರು. ಸೊ ಫಸ್ಟು ಚರ್ಚ್ಗೆ ಹೋಗ್ತೀನಿ. ಅದೇ ಲಾಸ್ಟ್ ಟೈಮೇ ತೋರಿಸಿದ್ನಲ್ಲ, ಅಲ್ಲಿಗೆ ಹೋಗಿಲ್ಲ. ಸೀಗೆಕಾಯಿ ಹಾಕಿದ್ನಲ್ಲ ಫ್ರೆಂಡ್ಸ್, ನಾನು ಇವಾಗ ಸೀಗೆಕಾಯಿ ಯೂಸ್ ಮಾಡ್ತಿರೋದ್ರಿಂದ ನನ್ನ ತಲೆಯಲ್ಲಿ ಎಣ್ಣೆನೇ ಹೋಗಿಲ್ಲ. ಏನೋ ಡೆಲಿವರಿ ಆದಾಗಿಂದ ನಾನು ಬರೀ ಸೀಗೆಕಾಯಿನೇ ಯೂಸ್ ಮಾಡ್ತಿರೋದು. ಬನ್ನಿ, ಹಿಂಗೋಗ್ಬಿಟ್ಟೆ ಕಟ್ಟಾಗದ. ಫ್ರೆಂಡ್ಸ್, ಇವಾಗ ಚರ್ಚ್ಗೆ ಹೋಗ್ತಾ ಇದ್ದೀವಿ. ಡೆಕೋರೇಷನ್ ಐಟಮ್ಸ್ ಎಲ್ಲ ಚೆನ್ನಾಗಿ ಬಂದಿದೆಯಂತೆ. ಸೊ ಇನ್ಫಾರ್ಮ್ ಮಾಡಿದ್ರು, ಹಾಗಾಗಿ ಇನ್ನೊಂದ್ಸಲ ಹೋಗಿದ್ದು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಾನು ಲಾಸ್ಟ್ ಟೈಮು ರೆಫರ್ ಮಾಡಿದಾಗ ತುಂಬ ಜನ ಹೋಗಿದ್ರಂತೆ. ಸೊ ಅದನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಇನ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ನಂಬಿ ಹೋಗಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ನಾವು ಇನ್ನೊಂದು ಹೋಗಿದ್ದು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಒಂಥರ ಬಿಸಿಲು ಚೆನ್ನಾಗಿದೆ. ತೋರಿಸಿ ಬಿಲ್ಡಿಂಗ್ ಮರೆ ಆಗಿಬಿಡ್ತು, ಬಿಸಿಲು ಹೊರಟೋಯ್ತು. ಫ್ರೆಂಡ್ಸ್, ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಬಟನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ರೀತಿ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ತಕ್ಷಣ ನೀವು ನನ್ನ ವೀಡಿಯೋನ ನೋಡ್ಬೋದು. ಫ್ರೆಂಡ್ಸ್, ಅವಾಗೆಲ್ಲ ರೋಡಲ್ಲೆಲ್ಲ ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ. ಇವಾಗ ಏನು ಅನಿಸಲ್ಲ, ಆರಾಮಾಗಿ ಮಾಡ್ತೀನಿ. ಸೊ ತುಂಬ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದೆ, ತುಂಬ ಮೆಂಬರ್ಸ್ ಎಲ್ಲ ಕೂಡ ಹೋಗ್ತಾ ಇದ್ದಾರೆ. ಆದರೆ ಏನು ಅನ್ನಿಸ್ತಾ ಇಲ್ಲ, ಮಾಡ್ತಾಯಿದ್ದೀನಿ. ಸೊ ಹೀಗೆ ಸ್ಟಾರ್ಟಿಂಗು ನಮಗೆ ಏನಪ್ಪ ಒಂಥರ ಮುಜುಗರ ಅದು ಇದು ಆಗ್ತಾ ಇರುತ್ತೆ. ಹೋಯ್ತಾ ಎಲ್ಲ ಸರಿ ಹೋಗುತ್ತೆ ಅನ್ನೋದಕ್ಕಿದೆ ರೀಸನ್ ಅನಿಸುತ್ತೆ. ಸೊ ನಮ್ಮ ಮನೆಯಿಂದ ನಡ್ಕೊಬರೋ ಅಷ್ಟು ವೀಡಿಯೋ ಮಾಡಿದ್ದೀನಿ. ಚರ್ಚ್ ಇಲ್ಲೇ ಸಿಕ್ಕೇ ಬಿಡ್ತು, ಸ್ವಲ್ಪ ಇಲ್ಲ ಮುಂದೆ ಅಷ್ಟೇ ವಾಕಬಲ್, ಹಂಗಾಗಿ ಹೋಗ್ತಾ ಇರ್ತೀನಿ. ಏನೇನು ಥಿಂಗ್ಸ್ ಇಟ್ಟಿದ್ದಾರೆ ಇಲ್ಲ. ಮನೆ ಮುಂದೆ ಯಾವುದು ಸನ್ಫ್ಲವರ್ ಹಾಕಿದ್ದಾರೆ, ನೋಡ್ತಾ ಇದ್ದಾಳೆ. ಫ್ರೆಂಡ್ಸ್, ಈ ಏರಿಯಾದಲ್ಲಿ ಬಂತು ಅಂತಂದರೆ ವಿದ್ಯಾನಗರ 3ನೇ ಕ್ರಾಸಲ್ಲಿ 2ನೇ ಕ್ರಾಸಲ್ಲಿ ಬಂತು ಅಂತಂದರೆ ಫುಲ್ಲು ಗಿಡಗಳಿದೆ ಈ ಕಡೆ ಸೈಡು. ರೋಡೇ ಕತ್ಕತ್ಲೇನೋ ಅಷ್ಟು. ಬನ್ನಿ, ಇವತ್ತು ಏನೇನು ಥಿಂಗ್ಸ್ ಇಟ್ಟಿದ್ದಾರೆ ನೋಡೋಣ. ಫ್ರೆಂಡ್ಸ್, ಈ ಎಲ್ಲ ವೀಡಿಯೋನು ಮಾಡೋಕ್ಕಾಗಲಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಂದನ ವೀಡಿಯೋ ಮಾಡಿದ್ದಾಳೆ. ಸೊ ಪಾಪನ್ನು ಕ್ಯಾರಿ ಮಾಡಿಕೊಂಡು ಇದನ್ನೆಲ್ಲ ವೀಡಿಯೋ ಅಷ್ಟು ಡೀಪಾಗಿ ಮಾಡೋಕ್ಕಾಗಲಿಲ್ಲ. ಮೇಯ್ನಾಗಿ ಯಾವ್ದು ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಂಡಿದ್ದೀವಿ. ಸೊ ತುಂಬ ಬುಟ್ಟಿಗಳಿದ್ದು, ಅಂದರೆ ಫ್ರೂಟ್ಸ್ಗಳಿಡುವಂಥದ್ದು, ಪೂಜೆ ಸಾಮಾನು ತಗೋವಂಥದ್ದು ತುಂಬ ಇತ್ತು. ಹಾಗೆಯೇ ಆ್ಯಂಡ್ ಫೇಸ್ಗೆ ಮಸಾಜ್ ಮಾಡ್ತಾರಲ್ಲ, ಅದೆಲ್ಲ ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗೂ ಪರ್ಸ್ನಲಿ ಇಷ್ಟ ಆಯಿತು. ಬಟ್ ಅದೇನು ನಾನು ಪರ್ಚೇಸ್ ಮಾಡಲಿಲ್ಲ. ಮೇನ್ ಇಂಪಾರ್ಟೆಂಟ್ ಏನೇನು ಬೇಕೋ ಅಷ್ಟೇ ನಾನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಆಗಲೇ ಹೇಳಿದ್ನಲ್ಲ, ಡೆಕೋರೇಷನ್ ಐಟಮ್ಸು ತುಂಬ ಚೆನ್ನಾಗಿದೆ ಅಂತ. ಅದೇ ರೀತಿ ತುಂಬ ಚೆನ್ನಾಗಿತ್ತು. ಇದು ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಶೈನಿಂಗಾಗಿ ನೋಡಲಿಕ್ಕೂ ಕೂಡ ಶೋ ಪೀಸ್ಗಳು ಚೆನ್ನಾಗಿತ್ತು. ಅಕ್ಕಂಗಂತೂ ಶೋ ಪೀಸ್ಗಳು ತುಂಬ ಇಷ್ಟ ಆಗ್ಬಿಟ್ಟಿದೆ. ಶಿವ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ. ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ಅಂದರೆ ಅದನ್ನ ಫೀಲ್ ಮಾಡಿದ್ರೇ ತುಂಬ ಭಾರ ಇದೆ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿದೆ. ಬಟ್ ಶಿವನ ನಾವು ಮನೇಲಿ ಇಡೋಂಗಿಲ್ಲ, ಹಂಗಾಗಿ ನಾನು ಪರ್ಚೇಸ್ ಮಾಡಲಿಲ್ಲ. ಆ್ಯಕ್ಚುಲಿ ನನಗೆ ಅದು ಶಿವ ತುಂಬಾ ಇಷ್ಟ ಆಯಿತು. ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ ಇದರಲ್ಲೂ.
ಅಂದರೆ ಅವತ್ತು ಇನ್ನೂ ತುಂಬ ಇತ್ತು, ಬಟ್ ಇವತ್ತು ಖಾಲಿ ಆಗಿಬಿಟ್ಟಿದೆ, ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ಬೇರೆ ಬೇರೆ ಆ ಪ್ಯಾಟ್ರನ್ಸಲ್ಲೆಲ್ಲ ತುಂಬ ಇತ್ತು. ಕಾಮಧೇನು ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಕ್ಕನೂ ಒಂದು ಪರ್ಚೇಸ್ ಮಾಡಿದ್ದಾರೆ, ಇನ್ನೊಂದು ಕೂಡ ಪರ್ಚೇಸ್ ಮಾಡಿದ್ರು ಗಿಫ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ಸಿಂಪಲ್ಲಾಗಿ ರೂಮ್ಗೆ ಅಥವಾ ನಾವು ಎಲ್ಲರೂ ಇಟ್ಕೊಳ್ಳೋಕ್ಕೆ ಗಡಿಯಾರಗಳಂತೂ ತುಂಬ ಚೆನ್ನಾಗಿದೆ. ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋ ಮಾಡಿಸಿದ್ದೀನಿ, ಫುಲ್ ವೀಡಿಯೋ ಮಾಡ್ಸೋಕ್ಕಾಗಲಿಲ್ಲ. ಆ್ಯಂಡ್ ಈ ಫ್ಯಾನ್ ಕೂಡ ನಾನು ಒಂದು ತೊಗೊಂಡಿದ್ದೀನಿ ಈತಾ ಬೇಬಿಗೆ ಅಂತ ಅಂದ್ಬಿಟ್ಟು. ಚಾರ್ಜಿಂಗ್ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿ ಸ್ಪೀಡ್ ಬರುತ್ತೆ. ಅದಾದಮೇಲೆ ನಾವು ಅಲ್ಲೇ ಪಕ್ಕದಲ್ಲೇ ಇರುವಂತಹ ಐಫೈ ಚಾಟ್ಸ್ಗೆ ಹೋದ್ವಿ. ನನಗೆ ನಿಯರ್ ಬೈ ಇದು ಇರೋದ್ರಿಂದ ಜಾಸ್ತಿ ಹೋಗ್ತಾನೆ ಇರ್ತೀನಿ ಐಫೈ ಚಾಟ್ಸಲ್ಲಿ. ಆ್ಯಂಡ್ ಬಜೆಟ್ ಫ್ರೆಂಡ್ಲಿಯಾಗೂ ಕೂಡ ಇದೆ, ಆ್ಯಂಡ್ ಟೇಸ್ಟ್ ವೈಸು ತುಂಬ ಚೆನ್ನಾಗಿದೆ. ಇವಾಗ ಅಲ್ಲಿ ಪಾನಿಪುರಿ, ದಹಿಪುರಿ, ಮಸಾಲೆ ಪುರಿ ಇದನ್ನೆಲ್ಲನೂ ಕೂಡ ಹ್ಯಾಡ್ ಮಾಡಿದ್ದಾರೆ. ಮೊದಲು ಇರಲಿಲ್ಲ, ಬಟ್ ಇವಾಗ ಅದನ್ನೆಲ್ಲ ಹ್ಯಾಡ್ ಮಾಡಿದ್ದಾರೆ. ಅಲ್ಲಿ ಸಿಂಪಲ್ಲಾಗಿ ನಾವು ಒಂದು ಮಸಾಲೆ ಪುರಿ ಆ್ಯಂಡ್ ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ತಿಂದ್ವಿ ಅಂತಲೇ ಹೇಳ್ಬೋದು. ಹಾಗೆ ಅಕ್ಕ ನಾನು ಲೈಟಾಗಿ ಈ ಥರ ವೀಡಿಯೋ ಮಾಡ್ಕೊಂಡ್ವಿ, ಚೇಷ್ಟೆ ಮಾಡ್ತಾ ಆರ್ಡರ್ ಮಾಡಿಬಿಟ್ಟು. ಇನ್ನೂ ಬಂದಿರಲಿಲ್ವಲ್ಲ, ಹಾಗಾಗಿ ಐ ಲವ್ ಮಂಡ್ಯ ಅಂತ ಕೇಳೋಕ್ಕೇ ತುಂಬ ನೋಡೋಕ್ಕೇ ತುಂಬ ಖುಷಿಯಾಗುತ್ತೆ. ಸೊ ಪಾನಿಪುರಿ ಮತ್ತು ಪಿಜ್ಜಾ ತಿಂದ್ಕೊಂಡು ಹೊರಟ್ವಿ. ಫ್ರೆಂಡ್ಸ್ ಇವಾಗ 6:30 ಆಗೋಯ್ತು, ಹೋಗ್ತಾಯಿದ್ದೀವಿ. ಮದನ ಹಾಲು ತೊಗೊಂಡು ಬರೋಕ್ಕೆ ಹೋದ ತಕ್ಷಣ ಕಾಫಿ ಕುಡ್ಕೊಂಡು ಆಮೇಲೆ ನಮ್ಮ ಕೆಲಸ ಏನಿದೆ ಅದು ಕಂಟಿನ್ಯೂ ಮಾಡ್ಕೊಳ್ಳೋದ ಅಂತ. ಸೊ ಏನೇನು ಪರ್ಚೇಸಿಂಗ್ ಮಾಡಿದ್ವಿ ಅಂದ್ಬಿಟ್ಟು ತೋರಿಸ್ತೀನಿ. ಇಲ್ಲೊಂದು ಕವರು, ಅಲ್ಲಿ ಚಂದನ ಒಂದು ಕವರ್ ಹಿಡ್ದಿದ್ದಾಳೆ. ಸೊ ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಸಿಂಪಲಾಗಿ ಒಂದು ಸ್ನ್ಯಾಕ್ಸ್ನು ಕೂಡ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ನಮ್ಮ ಮನೆ ಕಡೆಗೆ. ಸೊ ಸುಶೀಲಮ್ಮನ ಪಾರ್ಕು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸುತ್ತ ಕೂಡ ಹಳೆ ಕಾಂಪೌಂಡ್ ಆಗಿಬಿಟ್ಟಿತ್ತು, ಅದು ಹೊಸದಾಗಿ ಮಾಡ್ತಾ ಇದ್ದಾರೆ. ಸೊ ವರ್ಕು ಪ್ರೊಸೆಸ್ಸಲ್ಲಿದೆ. ಇಲ್ಲಿ ಎಕ್ಸಸೈಸ್ ಮಾಡ್ತೀನಿ ಅಂದರೆ ಒಳ್ಳೊಳ್ಳೆ ಮೆಟೀರಿಯಲ್ಸ್ ಇದೆ ಅಲ್ವಾ? ಎಕ್ಸಸೈಸ್ ಮಾಡ್ತೀನಿ ಅಂದರೆ ಒಳ್ಳೊಳ್ಳೆ ಮೆಟೀರಿಯಲ್ಸ್ ಇದೆ ಇಲ್ಲಿ ಪಾರ್ಕಲ್ಲಿ. ಫ್ರೆಂಡ್ಸ್, ನಾವೇನಾರು ಎಕ್ಸಸೈಸ್ ಮಾಡ್ತೀವಿ ಅಂತಂದರೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಬಂದುಬಿಟ್ರೆ ಒಳ್ಳೆ ಎಕ್ಸಸೈಸ್, ವಾಕಬಲ್ ಇಲ್ಲೇ ಬಂದುಬಿಡ್ಬೋದು. ಬಟ್ ಅಷ್ಟು ಒಳ್ಳೆ ಕೆಲಸ ಮಾಡೋ ಅಭ್ಯಾಸ ನಮಗಿಲ್ಲ, ಹಾಗಾಗಿ ಬರಲ್ಲ ಅಷ್ಟೇ. ನಾವು ಮನೇಲಿ ಕೆಲಸ ಮಾಡ್ತೀವಲ್ಲ, ಅದೇ ಒಂದು ದೊಡ್ಡ ಎಕ್ಸಸೈಸ್ ಆಗಿಬಿಡುತ್ತೆ ನಮಗೆ. ಇತ್ತೀಚೆಗಂತೂ ಅನಿತಾಕೋರ್ ಮನೆ ಮೇಕ್ಕೆ ಹೋಗೋದು, ಕೆಳಕ್ಕೆ ಇಳಿಯೋದು, ಅದೇ ಒಂದು ಎಕ್ಸಸೈಸ್ ಆಗ್ಬಿಟ್ಟೈತೆ ನಮಗಂತೂ ಅಲ್ವಾ? ಹಾಗಾಗಿ ಯಾವುದೇ ರೀತಿ ಎಕ್ಸಸೈಸ್ ಮಾಡೋದಿಲ್ಲ. ಸೊ ಬನ್ನಿ, ಮನೆಗೆ ಹೋದ್ಮೇಲೆ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತೀನಿ. ರೋಡಲ್ಲಿ ಸುಮ್ಮನೆ ಲಾಗ್ ಮಾಡ್ಕೊಂಡು ಮಾತಾಡ್ಕೊಂಡು ಹೆಂಗೆ ಬರ್ತಿದ್ದೀನಿ ನೋಡಿ. ಫ್ರೆಂಡ್ಸ್, ಫಸ್ಟೆಲ್ಲ ನಾನು ರೋಡಲ್ಲಿ ಕ್ಯಾಮ್ರಾ ಹಿಡ್ಕೊಳ್ಳೋಕ್ಕೂ ಕೂಡ ರಾಜ್ಕೊಳ್ತಿದ್ದೆ. ಅಕ್ಕ ರೋಡ್ ನೋಡ್ಕೊಂಡು ಹೋಗ್ತಾಯಿದ್ದೆ. ನಮ್ಮ ಇದ್ದ ಬೇಬಿದು ಒಂದು ಏನು ಇಷ್ಟ ಅಂದರೆ ಫ್ರೆಂಡ್ಸ್, ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀವಿ ಅಂದರೆ ಪಟಕ್ಕನಲ್ಲ, ಒಂಚೂರು ಆಟ ಮಾಡಲ್ಲ, ಅಳಲ್ಲ. ಅದೊಂದು ಖುಷಿ ನನಗಂತೂ. ಎಷ್ಟೊತ್ತಾರು ಹೊರಗಡೆ ಕರ್ಕೊಂಡು ಹೋಗ್ಬೋದು, ಅಳಲ್ಲ, ಡಿಸಿಪ್ಲಿನ್. ನನಗೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅವಳು ಇದು ಬುದ್ಧಿ. ಫ್ರೆಂಡ್ಸ್, ರೂಮಲ್ಲಿ ಕರೆಂಟ್ ಹಾಕಿರೋದ್ರಿಂದ ಲೈಟ್ ಒಂದು ಸ್ವಲ್ಪ ಲೈಟಾಗಿದೆ, ಹಾಗಾಗಿ ಆ ಥರ ಕಾಣಿಸ್ತದೆ. ಸೊ ಚಂದು ಇದೊಂದು ಜಾಮಿಟ್ರಿ ಬಾಕ್ಸ್ ತೊಗೊಂಡು ಇಲ್ಲಿ ಏನಾದ್ರು ಇಡ್ಬೋದು, ಶೀಟ್ ಥರ. ಆ್ಯಂಡ್ 2 ರ್ಯಾಕ್. ಏನೋ ಈ ಥರ ಒಂದು ಮೆಟೀರಿಯಲ್ ಕೊಟ್ಟಿದ್ದಾರೆ. ಇದೊಂದು ತಗೊಂಡು, ಸೊ ಏನೇನು ತಗೊಂಡು ಅಂತ ತೋರಿಸ್ಬಿಡ್ತೀನಿ. ನಾನು ಶಿವರು ತೊಗೊಂಡಿದ್ದು. ಸೊ ಇದು ಏನಕ್ಕೆ ತೊಗೊಂಡೆ ಅಂದರೆ ಹೊರಗಡೆ ತೊಗೊಂಡೋಗಕ್ಕಲ್ಲ, ಆ್ಯಂಡ್ ನನ್ನ ರೂಮಲ್ಲಿ ಇಡೋಕ್ಕೆ ತೊಗೊಂಡೆ. ಶಿವರು ಅವಾಗವಾಗ ನೀರು ಕೇಳ್ತಾನೆ ಇರ್ತಾರೆ ಪದೇ ಪದೇ, ಅದಕ್ಕೆ ಈ ಥರ ತೊಗೊಂಡ್ಬಿಟ್ಟೆ. ಇದನ್ನು 2 ಥರ ಯೂಸ್ ಮಾಡ್ಬೋದು. ಸೊ ಈ ಥರ ಕುಡಿಬೋದು, ಈ ಥರ ಜ್ಯೂಸ್ ಥರನೂ ಕೂಡ ಕುಡಿಬೋದು, 2 ಥರನೂ ಕುಡಿಬೋದು. ಇದು ಬಾಟಲ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ಪ್ರೆಸ್ಸಿಂಗ್ ಒಂಚೂರು ಆಗಲ್ಲ. ಇದಂದರೆ ಇದು ಬಂದಿರೋ ಡಿಸೈನೇ ಇದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಪಾಪ ಗಲಾಟೆ ಮಾಡಬೇಡ. ಸೊ
ಸೊ ನಾವು ಇವಾಗ ಬಂದಿರೋದಕ್ಕೆ ಲಕ್ಕಿ ಅಂತ ಹೆವಿ ಗಲಾಟೆ ಮಾಡ್ತಿದ್ದಾನೆ. ಆಮೇಲೆ ಇದು ಒಂದು ಬಾಟಲ್ ತೊಗೊಂಡೆ, ಅವ್ರಿಗೆ ನಾನು ಮಾರ್ನಿಂಗ್ ಟೈಮು ಕಷಾಯ ಕೊಡ್ತಾಯಿದ್ದೀನಿ. ಸೊ ಹಂಗಾಗಿ ಇದೊಂದು ತೊಗೊಂಡೆ. ಚೆನ್ನಾಗಿದೆ, ಇದು ಒಂಥರ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ಸೊ ಅಂದ್ಕೊಳ್ತಾರೆ ತುಂಬ ದಿನದಿಂದ. ಇದೊಂದು ಗಿಫ್ಟು ಆ್ಯಂಡ್ ಅದು ಅಷ್ಟು 4 ನಾನು ತಗೊಂಡೆ. ಇದು ಮೈದಾನ ತೊಗೊಂಡಿರೋದು ಜಾಮೆಟ್ರಿ ಬಾಕ್ಸು ಚೆನ್ನಾಗಿದೆ. ಹಾಗೆ ಇದು ಒಂದು ಪ್ಲೇಟು, ಬಾಳೆದು ಎಲೆ ಬರುತ್ತಲ್ಲ 4 ಬಂದಿದೆ. ಇದು ಒಂದು ಜೊತೆ ಆನೆ ಚೆನ್ನಾಗಿದೆ. ಇದೊಂದು ಆಮೇಲೆ ಒಂದು ಕಾಮಧೇನು, ಅದು ಅಕ್ಕ ಗಿಫ್ಟ್ ಕೂಡ ತೊಗೊಂಡಿದ್ದಾರೆ. ಇನ್ನೊಂದೇನಪ್ಪ ಅಂದರೆ ನನ್ನ ಫೇವ್ರೇಟ್, ಚಿಕ್ಕ ವಯಸ್ಸಿನಿಂದ ನನ್ನ ಫೇವ್ರೇಟ್ ಅನ್ನೋದು ನಾನು ಜಾಸ್ತಿ ನಂಬ್ತಿದ್ದಂತಹ ದೇವರಿದು. ನನಗೆ ಅವಾಗ ಒಂದು ಅಭ್ಯಾಸ ಆಯಿತು, ಏನಾದರೂ ನನಗೆ ಇಷ್ಟ ಆಗಿದ್ದನ್ನ ಮಾಡಬೇಕಂದಾಗ 1001 ಸಲ ಓಂ ಶಿರಡಿ ಸಾಯಿಬಾಬಾ ಅಂತ ನೆನೆಸ್ಕೊಳ್ಳಿವೆ. ಸೊ ನನ್ನ ಇಷ್ಟಾರ್ಥ ದೇವರು ಇವರು ಸಾಯಿಬಾಬಾ. ಆ್ಯಕ್ಚುಲಿ ಇದು ಕ್ವಾಲಿಟಿ ವೈಸ್ ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಇದು 120ಗೆ ಫುಲ್ಲು ವರ್ತ್ ಅಂತಲೇ ಹೇಳ್ಬೋದು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಬಾಬಾ ನೋಡಿ. ಸೊ ಇಷ್ಟು ತಗೊಂಡ್ವಿ. ಬಾಬಾ ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಸೊ ಇಷ್ಟು ಐಟಮ್ಸ್ನ ಇವತ್ತು ಪರ್ಚೇಸಿಂಗ್ ಮಾಡಿದ್ದು. ನಿಮಗೆ ಯಾವುದು ಇಷ್ಟ ಆಯಿತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫ್ರೆಂಡ್ಸ್, ಚಂದನ ಪಾತ್ರೆ ಬೆಳಗ್ತಾ ಇದ್ದಾಳೆ, ಅಕ್ಕ ಸಣ್ಣಪ್ಪ ಕೆಲಸ ಮಾಡ್ತಾ ಇದ್ದಾರೆ, ಮಧ್ಯಾಹ್ನ ಇದನ್ನು ಆಟ ಆಡಿಸ್ತಾ ಇದ್ದಾನೆ. ನಾನು ಬಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಕಾಫಿ ಕುಡಿತಾ ಇದ್ದೀನಿ. ನನಗೆ ಇನ್ನೂ ಎಷ್ಟೆಷ್ಟು ಉದ್ದ ಕಾಫಿ ಕೊಡೋದು ಇನ್ನೂ ತಪ್ಪಿಲ್ಲ. ಜಾಸ್ತಿನೇ ಕಾಫಿ ಕುಡಿತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕೊಡ್ತಾರೆ. ಸೊ ನಾನಿವಾಗ ಕಾಫಿ ಕುಡ್ಕೊಂಡು ಇನ್ನು ಅಡುಗೆ ಮಾಡ್ತಾಯಿದ್ದಾರೆ. ಊಟ ಮಾಡಿಬಿಟ್ಟು ರೆಸ್ಟ್ ಮಾಡೋದಷ್ಟೇ. ಸ್ವಲ್ಪ ಇವತ್ತು ವಿಡಿಯೋ ಎಡಿಟಿಂಗ್ ಎಲ್ಲ ಇದೆ, ವಿಡಿಯೋ ಎಡಿಟಿಂಗ್ ಎಲ್ಲ ಮುಗಿಸ್ಕೋಬೇಕು. ನಾನು ಬೇರೆ ಪೇಜ್ ಒಂದು ಕೂಡ ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಅಂತ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ. ಅದ್ರದ್ದು ಕೂಡ ಕೆಲಸ ಇದೆ. ಅದನ್ನು ಫಸ್ಟು ಮುಗಿಸ್ಕೊಟ್ಬಿಟ್ಟು ನಾನು ನನ್ನ ವ್ಲಾಗ್ನ ಕೂಡ ಎಡಿಟಿಂಗ್ ಮಾಡಬೇಕು. ಕೆಲವ್ರು ಹೇಳ್ತೀರಾ ಶಾರ್ಟ್ ವೀಡಿಯೋನು ಕೂಡ ಮಾಡಿ ಅಂತ. ನಾನು ಪಾಪುನ ಮೇಂಟೈನ್ ಮಾಡಿ ಲೆಂತ್ ವೀಡಿಯೋ, ಶಾರ್ಟ್ ವೀಡಿಯೋ ಇವನ್ನೆಲ್ಲ ಮಾಡಿಬಿಟ್ಟು ಎಡಿಟಿಂಗ್ ಮಾಡೋ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ. ಅಂದರೆ ಏನೂ ಮನೆಯಲ್ಲಿ ಜಾಸ್ತಿ ಕೆಲಸ ಮಾಡಿಲ್ಲ ಅಂತಂದ್ರೆ ಪಾಪುನ ಮಾಮೂಲಿ ಮೇಂಟೆನೆನ್ಸ್ ಮಾಡೋದ್ರಲ್ಲೇ ನನ್ನ ಡೇಸ್ ಕಂಪ್ಲೀಟೆಡ್ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ನನಗೂ ತುಂಬಾ ಇಷ್ಟ ರೆಗ್ಯುಲರು ಒಂದು ವೀಡಿಯೋನಾದ್ರು ಅಪ್ಲೋಡ್ ಮಾಡಬೇಕು, ಒಂದು ಶಾರ್ಟು ಒಂದು ಲೆಂತ್ ವೀಡಿಯೋನ ಅಂತ. ಬಟ್ ಸಿಚುವೇಶನ್ ಆ ಥರ ಇದೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಅವಳನ್ನ ಆರೈಕೆ ಮಾಡೋವಂತಹ ಟೈಮು, ಅವಳಿಗೆ ಕೊಡಬೇಕಾಗಿರೋವಂತಹ ಟೈಮ್ ಇದು. ಸೊ ಅವಳಿಗೆ ಆಗಿ ಟೈಮನ್ನು ನಾನು ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ. ಮುಂದಕ್ಕೆ ನಮ್ಮ ರೂಟೀನ್ ಏನಿದೆ, ವ್ಲಾಗ್ಸ್ ಆ್ಯಂಡ್ ನನ್ನ ವರ್ಕ್ ಏನಿದೆ ಅದು ಕಂಟಿನ್ಯೂ ಆಗುತ್ತೆ. ಬಟ್ ಇವಾಗ ನೋಡ್ಕೊಳ್ಳೋದಷ್ಟೇ ಇರೋದಲ್ವ, ಇನ್ನೂ ಸದಾ ನೋಡ್ಕೊಳ್ಳೋಕ್ಕಾಗಲ್ಲ. ಅಬ್ಬಬ್ಬಾ ಅಂದರೆ ಇನ್ನೊಂದು 2 ಇಯರ್ಸ್ ನೋಡ್ಕೋತೀವೇನೋ. ಆಮೇಲೆ ಮಾಮೂಲಿ ಅವ್ರದ್ದೇ ಅದು ಕಾನ್ವೆಂಟು, ಬೇಬಿ ಸಿಟ್ಟಿಂಗ್ ಇವೆಲ್ಲ ಬಂದುಬಿಡುತ್ತೆ. ಇವಾಗ ನಾವು ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತೀವಿ ಅಂತ ಇಷ್ಟ. ಇವಾಗ ಆಲ್ಮೋಸ್ಟ್ ಅವಳಿಗೆ ಟೈಮ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನು ಕದು ಸೊ ಅಕ್ಕ ಹಿಂದೆಗಡೆ ನಿಂತ್ಕೊಂಡು ಏನೋ ಮೆಕ್ಯಾನಿಕ್ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಕೂಡ ನಿಮ್ಮ ರುಟೀನ್ನ ಶೇರ್ ಮಾಡ್ಕೊಳ್ಳಿ ಅಂತೀರ. ನನಗೆ ಯಾಕೋ ಇನ್ಸ್ಟಾಗ್ರಾಮಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಮನಸ್ಸಾಗಲ್ಲ. ಮಾಮೂಲಿ ಮಾಡೋದ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಅದು ಯಾಕೋ ಇಷ್ಟನೇ ಆಗ್ತಾಯಿಲ್ಲ. ನೋಡೋಣ ಮುಂದೊಂದು ದಿನಗಳಲ್ಲಿ ಅದನ್ನು ಕೂಡ ಮಾಮೂಲಿ ಡೈಲಿ ವ್ಲಾಗ್ ಮಾಡ್ತೀನಲ್ವ, ಅದೇ ಥರ ಶಾರ್ಟ್ ಮಾಡಿ ಕೂಡ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಾನು ಏನಾದ್ರು ಪರ್ಚೇಸಿಂಗ್ ಮಾಡಿದಾಗ ಪರ್ಸ್ನಲಿ ಕೇಳುವಂತಹ ಪ್ರಶ್ನೆಗಳು, ಮೇಂಟೆನೆನ್ಸ್ಗೆಲ್ಲ ನಿಮಗೆ ಶಿವರು ಅಮೌಂಟ್ ಕೊಡ್ತಾರಾ ಅಂತ. ನನ್ನ ಮೇಂಟೆನೆನ್ಸ್ ಏನಿರುತ್ತೆ ಆಲ್ಮೋಸ್ಟ್ ನಾನೇ ನೋಡ್ಕೊಳ್ಳೋದು.
ಸಂತು ಕೊಡ್ತಾನ ನಾನು ಮೇಂಟೆನೆನ್ಸ್ಗೆಲ್ಲ ಫ್ರೆಂಡ್ ಅವರು ಕೊಡ್ತಾರೆ ಇಲ್ಲ ಅಂತಲ್ಲ, ಏನಾದರೂ ಅವಶ್ಯಕತೆ ಇರೋದಕ್ಕೆಲ್ಲ ಅವ್ರು ಕೊಡ್ತಾರೆ. ಸೀರಿಯಸ್ಲಿ ಏನಾದ್ರು ತೊಗೋಬೇಕು ಅಂದಾಗ ನಾನು ಇಷ್ಟಪಟ್ಟು ತಗೊಳ್ಳೋವಂಥದ್ದು ಏನಿದೆ ಅವ್ರ ಮೇಲೆ ಪ್ರೆಷರ್ ಹಾಕಲ್ಲ ಯಾವುದೇ ಕಾರಣಕ್ಕೂ. ನಾನೇ ತೊಗೋಬೇಕು ಅನ್ನೋ ಮೈಂಡ್ ಸೆಟ್ಟು. ಹಾಗಾಗಿ ಏನಾದ್ರು ತೊಗೋಬೇಕು ಅಂದಾಗ ಸ್ವಲ್ಪ ನನ್ನ ಓನ್ ಅಮೌಂಟ್ನ ಸೇವ್ ಮಾಡಿ ಇಷ್ಟು ನಾನು ತೊಗೊಳ್ಳೋದು. ಇವಾಗ ಏನು ನಾನು ತೊಗೊಂಡಿದ್ದೀನಲ್ವ ಅದು ಶಿವರ್ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ನಾವು ಓನ್ ಅಮೌಂಟ್ ಏನಿದೆ ಅದನ್ನೇ ಬೇಬಿ ಮೇಂಟೆನೆನ್ಸು ಕೂಡ ನಾನೇ ಒಂದೊಂದ್ಸಲ ನೋಡ್ಕೊಳ್ತೀನಿ, ಒಂದೊಂದ್ಸಲ ಶೇರ್ ಮಾಡ್ಕೊಳ್ತಾರೆ. ಯಾಕಂದರೆ ಇಬ್ಬರಲ್ಲೂ ಕೂಡ ಶೇರಿಂಗ್ ಇರಬೇಕು, ಒಬ್ಬರ ಮೇಲೆ ಡಿಪೆಂಡಿಂಗ್ ಆಗಬಾರ್ದು ಅಂದ್ಬಿಟ್ಟು ಅಷ್ಟೇ. ನಾನು ಯಾವಾಗಲೂ ಶೂರ್ ಒಬ್ಬರ ಮೇಲೆ ಡಿಪೆಂಡಿಂಗ್ ಆಗಲ್ಲ. ಆಲ್ಮೋಸ್ಟ್ ನನ್ನ ಮೇಂಟೆನೆನ್ಸ್ ಪಾಪು ಮೇಂಟೆನೆನ್ಸ್ ನೋಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಒಂದೊಂದ್ಸಲ ನನ್ನ ಹತ್ರ ಇಲ್ಲದಾಗ ಶಿವರ್ ಕೊಡಿಸ್ತಾರೆ ಅಷ್ಟೇ. ಒಂಥರ ಈ ಥರ ಹಸ್ಬೆಂಡ್ ಆ್ಯಂಡ್ ವೈಫು ಅಂತಂದಾಗ ಶೇರಿಂಗ್ ಇರಬೇಕು. ಇಬ್ಬರಲ್ಲೂ ಕೂಡ ಒಬ್ಬರ ಮೇಲೆ ಡಿಪೆಂಡ್ ಆಗೋ ತಪ್ಪು. ಕೆಲವರು ಹೌಸ್ ವೈಫ್ಗಳು ಮನೇಲೇ ಇರ್ತೀರ ಅಲ್ವಾ, ಅವ್ರಿನ್ನೇನು ಬೇರೆ ಆಪ್ಷನ್ ಇರೋಲ್ಲ, ಹಸ್ಬೆಂಡ್ ಮೇಲೇ ಡಿಪೆಂಡ್ ಆಗಬೇಕಾಗುತ್ತೆ. ನಾನು ಸ್ವಲ್ಪ ಅದಿದು ವರ್ಕ್ ಮಾಡ್ತಿರೋದಕ್ಕೆ ಇವಾಗ ನಾನು ಬೇರೆ ಪೇಜು ಕೂಡ ಎಡಿಟಿಂಗ್ ಒಪ್ಕೊಂಡಿದ್ದೀನಲ್ವ, ಅದ್ರದ್ದು ಸ್ವಲ್ಪ ಅರ್ನಿಂಗ್ ಬರುತ್ತೆ. ಸೊ ಹಂಗಾಗಿ ನಾನು ಏನೋ ಒಂದು ನಾನು ಇಷ್ಟಪಟ್ಟಿದ್ದನ್ನ ಪಡ್ಕೊಳ್ತಿದ್ದೀನಿ ಅಂತಂದರೆ ಅದು ಹಿಂದೆ ತುಂಬಾ ಶ್ರಮ ಇರುತ್ತೆ. ನಾನು 9 months ಪ್ರೆಗ್ನೆನ್ಸಿ ಆಗಿದ್ರು ಕೂಡ ಸ್ಯಾರಿ ಟ್ರಿಪ್ಪಿಂಗು ಅದು ಇದು ಅಂತೆಲ್ಲ ಹೋಗ್ತದೆ. ಹಾಗಾಗಿ ನನಗೆ ಏನೇನು ಇಷ್ಟ ಅವೆಲ್ಲ ತಗೊಳ್ತೀನಿ ಅಷ್ಟೇ. ಅಲ್ಲಲ್ಲಿ ಕಚ್ತೈತೆ, ಅಲ್ಲಿ ಹೋಗ್ಬಿಟ್ಟದ ಕಣವ, ಅಲ್ಲಾಕಿ ಬೇಕಂಬೇಲೆ 10-15 ಸಾವಿರ. ಸೊ ಈ ಮಾತನ್ನ ಯಾಕಪ್ಪ ಹೇಳಿದೆ ಅಂತಂದರೆ ಕೆಲವರು ಕ್ಯೂರಿಯಾಸಿಟಿಯಿಂದ ಕೇಳ್ತೀರಾ ನಾನು ಎಷ್ಟೊಂದು ಶಾಪಿಂಗ್ ಮಾಡ್ತೀನಲ್ಲ ಹೆಂಗೆ ಏನು ಅಂತ. ನಾನು ಆಲ್ಮೋಸ್ಟ್ ನನ್ನ ಸೇವಿಂಗ್ಸ್ ಅಮೌಂಟಲ್ಲಿ ಎಲ್ಲ ಶಾಪಿಂಗ್ ಮಾಡಲ್ಲ. ನನಗೆ ಏನು ಅಗತ್ಯ ಇದೆ ಅದನ್ನು ಮಾತ್ರ ನಾನು ಶಾಪಿಂಗ್ ಮಾಡೋದು. ಆ್ಯಂಡ್ ನನ್ನ ಅರ್ನಿಂಗ್ಸಲ್ಲಿ 5% ಅಷ್ಟೇ ನನಗೆ ಅಗತ್ಯ ಇರುವಂತಹ ವಸ್ತುಗಳನ್ನ ತಗೊಳ್ಳೋದು. ಇನ್ನು ಮಿಕ್ಕಿದ್ದು ಏನಿರುತ್ತೆ ಅದು ಆಲ್ಮೋಸ್ಟ್ ಸೇವಿಂಗ್ಸ್ ಆಗಿರುತ್ತೆ, ಇಲ್ಲ ಕಮಿಟ್ಮೆಂಟ್ಗೆ ಮೇಂಟೆನೆನ್ಸ್ ಆಗಿರುತ್ತೆ. ಜಾಸ್ತಿ ಏನೋ ಅಮೌಂಟ್ ಹಾಕೋಕ್ಕೆ ಹೋಗಲ್ಲ ಯಾವುದಕ್ಕೂ. ಬಟ್ ಇವಾಗಿನ ಜನ್ರೇಷನಲ್ಲಿ ಇರುತ್ತೆ ಅಲ್ಲ, ನಮ್ಮದೇ ಆದಂತಹ ಆಸೆಗಳು, ಸಣ್ಣ ಪುಟ್ಟ ಆಸೆಗಳು, ಅವನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಪರ್ಚೇಸಿಂಗ್ ಅದು ಇಟ್ಕೊಳ್ತೀನಿ. ಕೆಲವೊಂದು ಪ್ರಮೋಷನ್ಗಳು ಕೂಡ ಬರ್ತಾ ಇರುತ್ತೆ, ಅದಕ್ಕೂ ಕೂಡ ವೀಡಿಯೋ ಮಾಡ್ಕೊಳ್ತೀನಿ ಅಷ್ಟೇ. ಎಲ್ಲ ನಾನು ಸ್ವಲ್ಪ ಎಡಿಟಿಂಗ್ ಕೆಲಸಕ್ಕೆ ಹೋಗ್ತೀನಿ. ಇವತ್ತಿನ ಡೇ ವ್ಲಾಗ್ ಇಷ್ಟು ಸಿಂಪಲ್ ಆಗಿತ್ತು. ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ನಿಮ್ಮದು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿರ್ತೀರ, ಕೆಲವೊಂದು ವ್ಲಾಗ್ಗಳನ್ನ ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರ. ಬಟ್ ಅದು ಟೈಮ್ ಅಂತ ಬಂದಾಗ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಸೊ ನಾವು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಲವ್ ಯು.